ವೀಕ್ಷಕರೇ, ಮದ್ದೂರು ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸತ್ಯ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ತಮ್ಮ ಸಮುದಾಯದ ಕೆಲವು ಯುವಕರೇ ಕಲ್ಲು ಎಸ್ತಿರೋದಾಗಿ ಮಸೀದಿಯವರೇ ಒಪ್ಕೊಂಡಿದ್ದಾರೆ. ಏನ್ ಹೇಳಿ, ನಮ್ಮ ಸಮುದಾಯದವರೇ ಕಲ್ಲನ್ನ ಎಸ್ತಿದ್ದಾರೆ ಅಂತ ಮಸೀದಿಯವರು ಒಪ್ಕೊಂಡಿದ್ದಾರೆ. ಹೌದು, ನಮ್ಮವ್ರ ಕಲ್ಲು ಒಗೆದ್ರು ಅಂತ ಹೇಳಿ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ಸೌಹಾರ್ದತೆಯ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಸಮಸ್ಯೆ ಏನಂತಂದ್ರೆ, ಇದನ್ನ ಮೊದಲೇ ಮಾಡ್ಕೋಬೇಕಾಗಿತ್ತು. ನೋಡಪ್ಪ, ನಮ್ಮ ಮಸೀದಿ ಎದುರುಗಡೆ ಈ ರೀತಿ ಆಗುತ್ತೆ, ಯಾರು ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ, ಎಲ್ಲರಿಗೂ ಸಹಕಾರವನ್ನ ಕೊಡಬೇಕು ಅಂತ ಧರ್ಮಗುರುಗಳು ಅಂತ ಅನಿಸ್ಕೊಂಡವರು ಅಥವಾ ಮಸೀದಿಯಲ್ಲಿ ಹಿರಿಯರು ಅಂತ ಕರೆಸ್ಕೊಳ್ಳೋರು, ನಿಮ್ಮ ಸಮುದಾಯದಲ್ಲಿ ನೀವೆಲ್ಲ ದೊಡ್ಡವರು ಅಂತ ಕರೆಸ್ಕೊಂಡಿರ್ತೀರಲ್ಲ ಅಂತವರಿಗೆ ಮೊದಲೇ ಬುದ್ಧಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಅವಾಂತರಗಳಾಗ್ತಿರ್ಲಿಲ್ಲ. ಆದರೆ ಎಲ್ಲ ಮುಗಿದ ಮೇಲೆ ಒಪ್ಕೊಂಡು ನಮ್ದು ತಪ್ಪಾಯಿತು, ನಾವು ಈಗ ಬುದ್ಧಿ ಹೇಳ್ತೀವಿ, ಏನ್ ಬಂತು ಭಾಗ್ಯ. ಹಾಗೆ ಆದ್ರೂ ಅವ್ರು ಏನ್ ಹೇಳಿದ್ದಾರೆ ಒಂದ್ಸರಿ ನೋಡ. ಮದ್ದೂರಿನಲ್ಲಿ ಕಲ್ಲು ಎಸೆದವರು ಇವರೇ. ಕಡೆಗೂ ತಪ್ಪೊಪ್ಪಿಕೊಂಡ ಮುಸ್ಲಿಂ ಮುಖಂಡರು. ಗಣಪತಿ ವಿಸರ್ಜನೆ ವೇಳೆ ಮಸೀದಿ ಮುಂದೆ ಕಲ್ಲು ತೂರಿದ ಘಟನೆಯಿಂದಾಗಿ ಮಂಡ್ಯ ಜಿಲ್ಲೆ ದಗ ಅಂತ ಉರಿತಾ ಇದೆ. ಘಟನೆ ಮೊನ್ನೆ ನಡೆದಿದ್ರೂ ಇಂದಿಗೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ 29 ಮಂದಿಯನ್ನು ಬಂಧಿಸಿದ್ದು, ಈ ಕೃತ್ಯದ ವಿರುದ್ಧ ಹಿಂದೂ ಕಾರ್ಯಕರ್ತರು, ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಪೊಲೀಸರು ನಿರಂತರವಾಗಿ ಮದ್ದೂರು ಕಲ್ಲು ತೂರಾಟ ಘಟನೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದು, ಈ ಮಧ್ಯೆ ಮುಸ್ಲಿಂ ಮುಖಂಡ, ಮಸೀದಿ ಅಧ್ಯಕ್ಷ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮುಸ್ಲಿಮರೇ ಕಲ್ಲೆಸೆದಿದ್ದು, ಮುಸ್ಲಿಂ ಸಮುದಾಯದ ಕೆಲ ಯುವಕರೇ ಗಣೇಶೋತ್ಸವದ ಮೇಲೆ ಕಲ್ಲು ಎಸೆದಿದ್ದಾರೆ ಅಂತ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಆದಿಲ್ ಅಲಿ ಖಾನ್ ಒಪ್ಪಿಕೊಂಡಿದ್ದಾರೆ. ಘಟನೆಯಿಂದ ಮುಸ್ಲಿಂ ಸಮುದಾಯ, ಸ್ಥಳೀಯರಿಗೂ ತೊಂದರೆಯಾಗಿದೆ. ಮುಸ್ಲಿಂ ಸಮುದಾಯದ ಯುವಕರಿಂದ ಈ ತಪ್ಪು ನಡೆದಿದೆ. ಇದಕ್ಕೆ ನಾವು ಹಿಂದೂ ಸಮುದಾಯದ ಬಳಿ ಕ್ಷಮೆ ಕೇಳ್ತೇವೆ. ಇಷ್ಟು ದಿನ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಿದ್ದೇವೆ, ಮುಂದೆಯೂ ಹಾಗೆ ಬಾಳೋಣ ಅಂತ ಕೈ ಮುಗಿದು ಮನವಿ ಮಾಡಿದ್ದಾರೆ. ಈ ವರ್ಷ ಪಕ್ಕಾ ಪ್ಲಾನ್ ಮಾಡಿ ದಾಳಿ ಮಾಡಿದೆ. ಎಲ್ಲ ಪ್ರೀ ಪ್ಲಾನ್, ಟೋಟಲ್ ಆಗಿ ಪ್ರೀ ಪ್ಲಾನೇ ಮಾಡಿ. ನಿಮ್ಗೆ ಮೆರವಣಿಗೆ ಬರುತ್ತೆ, ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೆ. ಇದೆಲ್ಲ ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ ಮೈಕ್ ಹಾಕಿದಿರಾ, ಯಾಕಿಲ್ ಸಾಂಗ್ ಹಾಕಿದಿರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದಿರ ನೀವು, ಹಾಕ್ಬಾರ್ದು ಅಂತ ನಾವ್ ಅವ್ರು ಹೇಳಿದ್ರು ಅಂತ ಆ ಮೈಕ್ ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯ್ತು ಅನ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಮುಸ್ಲಿಮರಿಗೆ ಸರ್ಕಾರ ನಮ್ಮದು ಅನ್ನೋ ಧೈರ್ಯ. ಹೋದ್ ವರ್ಷನೂ ಅದೇ ತರಾನೇ ಮಾಡಿದ್ರು. ಸಾಂಗ್ ಹಾಕ್ಬಾರ್ದು ಅಂತಂದ್ರು, ಡಿಜೆ ಹಾಕ್ಬಾರ್ದು ಅಂತಂದ್ರು. ನಾರ್ಮಲ್ ಆಗಿ ನಾವ್ ಅವ್ರ ಮಸೀದಿ ಹತ್ರ ಹೋದ್ ವರ್ಷನೂ ನಾವೇನು ತಂಟೆ ಮಾಡ್ಲಿಲ್ಲ. ನಮ್ ಪಾಡಿಗೆ ನಾವ್ ಅವ್ರ ಮಸೀದಿ ಬಿಟ್ಟೇನೆ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಂಡು, ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮ್ಗೆ ಬಾವುಟ ಆರಿಸಬಾರ್ದು ಅಂತಂದ್ರು. ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಟೋಟಲ್ ಆಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ ಕೈಲಿ ಐತೇನೋ ಒಂದ್ ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ಕಾರ ನಮ್ದು, ನಮ್ಮನ್ನ ಯಾರು ಏನ್ ಮಾಡಕ್ಕಾಗತ್ತೆ ಅನ್ನೋ ಒಂದ್ ಧೈರ್ಯ ಬಿಟ್ರೆ ಬೇರೆ ಏನೂ ಇಲ್ಲ. ಮಸೀದಿ ಮೇಲಿಂದ ಮುಸಲ್ಮಾನರು ಕಲ್ಲು ಬಿಸಾಡಿದ್ರು. ಮೇಲ್ಗಡೆಯಿಂದ ಮಸೀದಿಯಿಂದ ಅವರು ಮುಸ್ಲಿಮ್ಸ್ ಕಲ್ಲು ಹೊಡೆದಿದ್ದವ್ರನ್ನ. ಬಟ್ ಅಲ್ಲಿ ಇದಿದೆ, ಅವರು ರಾಡು ಕಬ್ಬಿಣದ ರಾಡ್ಗಳು ಹೊಡೆದ್ರು. ನಮ್ಗೆ ರಾಡ್ ಬೀಳ್ತು, ನಮ್ಮ ಸ್ಟಾಫ್ ನೋಡಿಲ್ಲ, ಕಲ್ಲು ಕಬ್ಬಿಣ ಎಲ್ಲ ಬೀಳ್ತು. ಆಮೇಲೆ ಗ್ಲಾಟಿ ಮುಟ್ಕೊಂಡ್ರು. ನಮ್ಮ ಸ್ಟಾಫ್, ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆ ಇದ್ರು, ಅವ್ರಿಗೂ ಎಪ್ಪಿದೆ. ಬಿದ್ಮೇಲೆ ಏನಾಗೈತಿ, ಅವರು ಕೆಳಗಡೆನೆ ಬಂದು ಕಲ್ಲು ಹೊಡೆದ್ರು. ಬಟ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಅಟ್ಟಿಸ್ಕೊಂಡೋದ್ರು ಅವ್ರನ್ನ. ಬಟ್ ಅವ್ರು ಯಾರು ಕೈಗೆ ಸಿಕ್ಕಿಲ್ಲ, ಒಂದ್ 4-5 ಜನ ಸಿಕ್ಕೊಂಡ್ರು. ಮುಸ್ಲಿಂ ಯುವಕನೋರ್ವ ಲೈಟ್ ಆಫ್ ಮಾಡಿದ. ಲೈಟ್ ಆಫ್ ಮಾಡೋದು ಗ್ಲಾಟಿ. ನಾವು ಕೇಳ್ದೋ, ಯಾಕೆ ಲೈಟ್ ಆಫ್ ಮಾಡ್ತಾ ಇದೆಯಾ, ಏನ್ ಕಪ್ ಮಾಡ್ತಾ ಇದೆಯಾ ಅಂತ. ಭಯ ಇಲ್ಲ, ಭಯ ಅವ್ರು ಹೊಂಟೋಲಿ ಅಂತ ಆಫ್ ಮಾಡ್ತಾ ಇದೀವಿ ಅಂದ್ರು. ಅಂದಿ 2 ನಿಮಿಷ ಕಣ್ಮುಚ್ಚ ಕಣ್ಬಿಡ್ಸಲ್ಲಿ ರಬರ್ ಅಂತ ಕಲ್ ಬೀಸಿದ್ರು. ಆ ಕಡೆ ಲಾಸ್ಟ್ ಅಲ್ಲಿ ಒಂದು ರಾಮರಾಯ ನಗರ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಅದು ಹಳೆ ಮಸೀದಿ. ಅದು ಯಾವಾಗೂ ಕಂಟಿನ್ಯೂ ಸುಮಾರು ಇಲ್ಲ 40 ವರ್ಷದಿಂದ ನಿಂತು, ಇದು ಈಗ 1.5 ವರ್ಷದಿಂದ ನಿರ್ಮಾಣ ಆಗಿರೋದು. ಮದ್ದೂರು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ ಮತ್ತಷ್ಟು ಆರೋಪಿಗಳನ್ನ ಪೊಲೀಸರು ಗುರುತಿಸಿ ಬಂಧಿಸಿದ್ದಾರೆ.
ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮತ್ತೆ ಮೂವರನ್ನ ಪತ್ತೆ ಹಚ್ಚಿದ್ದು ಒದ್ದು ಒಳಗೆ ಹಾಕಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಮದ್ದೂರು ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸತ್ಯ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ತಮ್ಮ ಸಮುದಾಯದ ಕೆಲವು ಯುವಕರೇ ಕಲ್ಲು ಎಸ್ತಿರೋದಾಗಿ ಮಸೀದಿಯವರೇ ಒಪ್ಕೊಂಡಿದ್ದಾರೆ. ಏನ್ ಹೇಳಿ, ನಮ್ಮ ಸಮುದಾಯದವರೇ ಕಲ್ಲನ್ನ ಎಸ್ತಿದ್ದಾರೆ ಅಂತ ಮಸೀದಿಯವರು ಒಪ್ಕೊಂಡಿದ್ದಾರೆ. ಹೌದು, ನಮ್ಮವ್ರ ಕಲ್ಲು ಒಗೆದ್ರು ಅಂತ ಹೇಳಿ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ಸೌಹಾರ್ದತೆಯ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಸಮಸ್ಯೆ ಏನಂತಂದ್ರೆ, ಇದನ್ನ ಮೊದಲೇ ಮಾಡ್ಕೋಬೇಕಾಗಿತ್ತು. ನೋಡಪ್ಪ, ನಮ್ಮ ಮಸೀದಿ ಎದುರುಗಡೆ ಈ ರೀತಿ ಆಗುತ್ತೆ, ಯಾರು ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ, ಎಲ್ಲರಿಗೂ ಸಹಕಾರವನ್ನ ಕೊಡಬೇಕು ಅಂತ ಧರ್ಮಗುರುಗಳು ಅಂತ ಅನಿಸ್ಕೊಂಡವರು ಅಥವಾ ಮಸೀದಿಯಲ್ಲಿ ಹಿರಿಯರು ಅಂತ ಕರೆಸ್ಕೊಳ್ಳೋರು, ನಿಮ್ಮ ಸಮುದಾಯದಲ್ಲಿ ನೀವೆಲ್ಲ ದೊಡ್ಡವರು ಅಂತ ಕರೆಸ್ಕೊಂಡಿರ್ತೀರಲ್ಲ ಅಂತವರಿಗೆ ಮೊದಲೇ ಬುದ್ಧಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಅವಾಂತರಗಳಾಗ್ತಿರ್ಲಿಲ್ಲ. ಆದರೆ ಎಲ್ಲ ಮುಗಿದ ಮೇಲೆ ಒಪ್ಕೊಂಡು ನಮ್ದು ತಪ್ಪಾಯಿತು, ನಾವು ಈಗ ಬುದ್ಧಿ ಹೇಳ್ತೀವಿ, ಏನ್ ಬಂತು ಭಾಗ್ಯ ಆಗ್ಲಿ. ಆದ್ರೂ ಅವ್ರು ಏನ್ ಹೇಳಿದ್ದಾರೆ ಒಂದ್ಸರಿ ನೋಡ. ಮದ್ದೂರಿನಲ್ಲಿ ಕಲ್ಲು ಎಸೆದವರು ಇವರೇ. ಕಡೆಗೂ ತಪ್ಪೊಪ್ಪಿಕೊಂಡ ಮುಸ್ಲಿಂ ಮುಖಂಡರು. ಗಣಪತಿ ವಿಸರ್ಜನೆ ವೇಳೆ ಮಸೀದಿ ಮುಂದೆ ಕಲ್ಲು ತೂರಿದ ಘಟನೆಯಿಂದಾಗಿ ಮಂಡ್ಯ ಜಿಲ್ಲೆ ದಗ ಅಂತ ಉರಿತಾ ಇದೆ. ಘಟನೆ ಮೊನ್ನೆ ನಡೆದಿದ್ರೂ ಇಂದಿಗೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ 29 ಮಂದಿಯನ್ನು ಬಂಧಿಸಿದ್ದು, ಈ ಕೃತ್ಯದ ವಿರುದ್ಧ ಹಿಂದೂ ಕಾರ್ಯಕರ್ತರು, ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಪೊಲೀಸರು ನಿರಂತರವಾಗಿ ಮದ್ದೂರು ಕಲ್ಲು ತೂರಾಟ ಘಟನೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದು, ಈ ಮಧ್ಯೆ ಮುಸ್ಲಿಂ ಮುಖಂಡ, ಮಸೀದಿ ಅಧ್ಯಕ್ಷ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮುಸ್ಲಿಮರೇ ಕಲ್ಲೆಸೆದಿದ್ದು, ಮುಸ್ಲಿಂ ಸಮುದಾಯದ ಕೆಲ ಯುವಕರೇ ಗಣೇಶೋತ್ಸವದ ಮೇಲೆ ಕಲ್ಲು ಎಸೆದಿದ್ದಾರೆ ಅಂತ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಆದಿಲ್ ಅಲಿ ಖಾನ್ ಒಪ್ಪಿಕೊಂಡಿದ್ದಾರೆ. ಘಟನೆಯಿಂದ ಮುಸ್ಲಿಂ ಸಮುದಾಯ, ಸ್ಥಳೀಯರಿಗೂ ತೊಂದರೆಯಾಗಿದೆ. ಮುಸ್ಲಿಂ ಸಮುದಾಯದ ಯುವಕರಿಂದ ಈ ತಪ್ಪು ನಡೆದಿದೆ. ಇದಕ್ಕೆ ನಾವು ಹಿಂದೂ ಸಮುದಾಯದ ಬಳಿ ಕ್ಷಮೆ ಕೇಳ್ತೇವೆ. ಇಷ್ಟು ದಿನ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಿದ್ದೇವೆ, ಮುಂದೆಯೂ ಹಾಗೆ ಬಾಳೋಣ ಅಂತ ಕೈ ಮುಗಿದು ಮನವಿ ಮಾಡಿದ್ದಾರೆ. ಈ ವರ್ಷ ಪಕ್ಕಾ ಪ್ಲಾನ್ ಮಾಡಿ ದಾಳಿ ಮಾಡಿದೆ. ಎಲ್ಲ ಪ್ರೀ ಪ್ಲಾನ್, ಟೋಟಲ್ ಆಗಿ ಪ್ರೀ ಪ್ಲಾನೇ ಮಾಡಿ. ನಿಮ್ಗೆ ಮೆರವಣಿಗೆ ಬರುತ್ತೆ, ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೆ. ಇದೆಲ್ಲ ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ ಮೈಕ್ ಹಾಕಿದಿರಾ, ಯಾಕಿಲ್ ಸಾಂಗ್ ಹಾಕಿದಿರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದಿರ ನೀವು, ಹಾಕ್ಬಾರ್ದು ಅಂತ ನಾವ್ ಅವ್ರು ಹೇಳಿದ್ರು ಅಂತ ಆ ಮೈಕ್ ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯ್ತು ಅಂದ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಮುಸ್ಲಿಮರಿಗೆ ಸರ್ಕಾರ ನಮ್ಮದು ಅನ್ನೋ ಧೈರ್ಯ. ಹೋದ್ ವರ್ಷನೂ ಅದೇ ತರಾನೇ ಮಾಡಿದ್ರು. ಸಾಂಗ್ ಹಾಕ್ಬಾರ್ದು ಅಂತಂದ್ರು, ಡಿಜೆ ಹಾಕ್ಬಾರ್ದು ಅಂತಂದ್ರು. ನಾರ್ಮಲ್ ಆಗಿ ನಾವ್ ಅವ್ರ ಮಸೀದಿ ಹತ್ರ ಹೋದ್ ವರ್ಷನೂ ನಾವೇನು ತಂಟೆ ಮಾಡ್ಲಿಲ್ಲ. ನಮ್ ಪಾಡಿಗೆ ನಾವ್ ಅವ್ರ ಮಸೀದಿ ಬಿಟ್ಟೇನೆ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಂಡು, ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮ್ಗೆ ಬಾವುಟ ಆರಿಸಬಾರ್ದು ಅಂತಂದ್ರು. ಸರ್ಕಾರಕ್ಕೆ ಹೇಳೋದಷ್ಟೇ, ಟೋಟಲ್ ಆಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ ಕೈಲಿ ಐತೇನೋ ಒಂದ್ ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ಕಾರ ನಮ್ದು, ನಮ್ಮನ್ನ ಯಾರು ಏನ್ ಮಾಡಕ್ಕಾಗತ್ತೆ ಅನ್ನೋ ಒಂದ್ ಧೈರ್ಯ ಬಿಟ್ರೆ ಬೇರೆ ಏನೂ ಇಲ್ಲ. ಮಸೀದಿ ಮೇಲಿಂದ ಮುಸಲ್ಮಾನರು ಕಲ್ಲು ಬಿಸಾಡಿದ್ರು. ಮೇಲ್ಗಡೆಯಿಂದ ಮಸೀದಿಯಿಂದ ಅವರೇ ಮುಸ್ಲಿಮ್ಸ್ ಕಲ್ಲು ಹೊಡೆದಿದ್ದವ್ರನ್ನ. ಬಟ್ ಅಲ್ಲಿ ಇದಿದೆ, ಅವರು ರಾಡು ಕಬ್ಬಿಣದ ರಾಡ್ಗಳು ಹೊಡೆದ್ರು. ನಮ್ಗೆ ರಾಡ್ ಬೀಳ್ತು, ನಮ್ಮ ಸ್ಟಾಫ್ ನೋಡಿಲ್ಲ, ಕಲ್ಲು ಕಬ್ಬಿಣ ಎಲ್ಲ ಬೀಳ್ತು. ಆಮೇಲೆ ಗ್ಲಾಟಿ ಮುಟ್ಕೊಂಡ್ರು. ನಮ್ಮ ಸ್ಟಾಫ್, ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆ ಇದ್ರು, ಅವ್ರಿಗೂ ಎಟ್ಟಿದೆ. ಬಿದ್ಮೇಲೆ ಏನಾಗೈತಿ, ಅವರು ಕೆಳಗಡೆನೆ ಬಂದು ಕಲ್ಲು ಹೊಡೆದ್ರು. ಬಟ್ ನಾವು ಪೊಲೀಸ್ ಸಿಬ್ಬಂದಿ ಎಲ್ಲ ಅಟ್ಟಿಸ್ಕೊಂಡೋದ್ರು ಅವ್ರನ್ನ. ಬಟ್ ಅವ್ರ ಯಾರು ಕೈಗೆ ಸಿಕ್ಕಿಲ್ಲ, ಒಂದ್ 4-5 ಜನ ಸಿಕ್ಕೊಂಡ್ರು.
ಮುಸ್ಲಿಂ ಯುವಕನೋರ್ವ ಲೈಟ್ ಆಫ್ ಮಾಡಿದ. ಲೈಟ್ ಆಫ್ ಮಾಡೋದ್ರೆ ಗ್ಲಾಟಿ ನಾವು ಕೇಳ್ದೋ ಯಾಕೆ ಲೈಟ್ ಆಫ್ ಮಾಡ್ತಾ ಇದೆಯಾ ಏನ್ ಕಪ್ ಮಾಡ್ತಾ ಇದೆಯಾ ಅಂತ. ಭಯ ಇಲ್ಲ ಭಯ ಅವ್ರು ಹೊಂಟೋಲಿ ಅಂತ ಆಫ್ ಮಾಡ್ತಾ ಇದೀವಿ ಅಂದ್ರು. ಅಂದು 2 ನಿಮಿಷ ಕಣ್ಮುಚ್ಚಲ್ಲಿ ರಬ 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 ಅಂತ ಕಲ್ ಬೀಸಿದ್ರು. ಆ ಕಡೆ ಲಾಸ್ಟ್ ಅಲ್ಲಿ ಒಂದು ರಾಮರಾಯನಗರ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಅದು ಹಳೆ ಮಸೀದಿ. ಅದು ಯಾವಾಗೂ ಕಂಟಿನ್ಯೂ ಸುಮಾರು ಇಲ್ಲ 40 ವರ್ಷದಿಂದ ನಿಂತು. ಇದು ಈಗ 1.5 ವರ್ಷದಿಂದ ನಿರ್ಮಾಣ ಆಗಿರೋದು. ಮದ್ದೂರು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ ಮತ್ತಷ್ಟು ಆರೋಪಿಗಳನ್ನ ಪೊಲೀಸರು ಗುರುತಿಸಿ ಬಂಧಿಸಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮತ್ತೆ 3 ಪತ್ತೆ ಹಚ್ಚಿದ್ದು ಒದ್ದು ಒಳಗೆ ಹಾಕಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.